ಹಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಸಿಟಿ ಚಾಪ್ಟರ್ದು ಪಾರ್ಟ್ 3ನ ಕಲಿಯೋಣಂತೆ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದನ್ನು ನೋಡಿಬಿಟ್ಟು ಈ ಪಾರ್ಟನ್ನು ನೋಡಿರಿ. ಸೊ ಪಾರ್ಟ್ 2 ಅಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್, ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್, ಮತ್ತು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್, ದಟ್ ಈಸ್ ಸೀರೀಸ್ ಕನೆಕ್ಷನ್, ಪ್ಯಾರಲಲ್ ಕನೆಕ್ಷನ್, ಎರಡನ್ನೂ ನೋಡಿದ್ವಿ. ಅದಷ್ಟೇ ಅಲ್ಲದೆ ವಿ ಹ್ಯಾವ್ ಆಲ್ಸೋ ಸೀನ್ ಅಬೌಟ್ ಇಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ಓಕೆ, ಈ ವಿಡಿಯೋದಲ್ಲಿ ವಿ ಆರ್ ಸ್ಟಡಿಂಗ್ ಅಬೌಟ್ ಎಲೆಕ್ಟ್ರಿಕ್ ಪವರ್. ಸೊ ನಾವು 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ವಿ, ಪವರ್ ಈಸ್ ರೇಟ್ ಆಫ್ ಡೂಯಿಂಗ್ ವರ್ಕ್, ಅಂದರೆ ಪವರ್ ಈಸ್ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ. ಆದರೆ ವೈಲ್ ಸ್ಟಡಿಯಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಹ್ಯಾವ್ ಸ್ಟಡಿಡ್ ದಟ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಅಪಾನ್ ಕ್ಯೂ. ಅದನ್ನೇ ನಾನು ಮಾಡಿಫೈ ಮಾಡಿದಾಗ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಅಂತ ಬರ್ಕೋಬೋದು. ಸೊ ದಿಸ್ ಇಫ್ ಐ ಸಬ್ಸ್ಟಿಟ್ಯೂಟ್ ಇನ್ ದ ಪವರ್ ಇಕ್ವೇಷನ್, ನನಗೆ ಅವಾಗ ಏನಾಗುತ್ತೆ, ಪಿ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಅಪಾನ್ ಟಿ ಆಗುತ್ತೆ. ಅಂದರೆ ಡಬ್ಲ್ಯೂ ಬದಲಿ ವಿ ಇಂಟು ಕ್ಯೂ ಬರೆದಿದ್ದೀನಿ. ಮಾಡಿಫೈ ಮಾಡಿದಾಗ ವಿ ಇಂಟು ಕ್ಯೂ ಬೈ ಟಿ, ಪವರ್ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಬೈ ಟಿ ಆಗುತ್ತೆ. ಸೊ ವೈಲ್ ಸ್ಟಡಿಯಿಂಗ್ ಎಲೆಕ್ಟ್ರಿಕ್ ಕರೆಂಟ್ ನಾನು ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅನ್ನೋದನ್ನು ಕಲ್ತಿದ್ದೆ. ಸೊ ಕ್ಯೂ ಬೈ ಟಿ ಜಾಗದಲ್ಲಿ ಐ ಬರೆದಾಗ ಸೊ ಐಲ್ ಗೆಟ್ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ. ಇದು ಎಲೆಕ್ಟ್ರಿಕ್ ಪವರ್ ಕಂಡುಹಿಡಿಯುವಂತಹ ಈಕ್ವೇಷನ್. ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಈಸ್ ವ್ಯಾಟ್. ಇದು ಎಸ್ ಐ ಯೂನಿಟ್ ಆಗಿದೆ, ಆದರೆ ಡೇ ಟು ಡೇ ಲೈಫಲ್ಲಿ ಉಪಯೋಗಿಸುವಂತಹ ಯೂನಿಟ್ಟು ಬೇರೆ ಇದೆ, ಅದನ್ನು ನಾವು ಮುಂದೆ ಕಲಿತೀವಿ. ಸೊ ಇದೇ ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಅನ್ನೋ ಇಕ್ವೇಷನ್ನ ಉಪಯೋಗಿಸಿ ವಿ ಕ್ಯಾನ್ ಡಿರೈವ್ 2 more ಈಕ್ವೇಷನ್ಸ್ ಫಾರ್ ಎಲೆಕ್ಟ್ರಿಕ್ ಪವರ್. ಅದರಲ್ಲಿ ಸೊ ಇಫ್ ಐ ಅಪ್ಲೈ ಓಮ್ಸ್ ಲಾ ಟು ದಿಸ್ ಈಕ್ವೇಷನ್, ಅಂದರೆ ವಿ ಜಾಗದಲ್ಲಿ ಐ ಇಂಟು ಆರ್ ಬರದೆ ಅಂತಂದರೆ ಪಿ ಈಸ್ ಈಕ್ವಲ್ ಟು ಐ ಆರ್ ಇಂಟು ಐ ಆಗುತ್ತೆ. I into I gives me I square, R remains as it is. So power P is equal to I square R. ಇದು ಎರಡನೇ ಇಕ್ವೇಷನ್. ಇದೇ P ಇಂಟು ಐಗೆ ಓಮ್ಸ್ ಲಾನ ನಾನು ಮಾಡಿಫೈ ಮಾಡ್ತೀನಿ. ದಟ್ ಇಸ್ V is equal to I ಇಂಟು ಆರನ್ನು I is equal to V ಡಿವೈಡೆಡ್ ಬೈ ಆರ್ ಅಂತ ಬರ್ಕೊಂಡು ಐ ಜಾಗದಲ್ಲಿ V ಡಿವೈಡೆಡ್ ಬೈ ಆರ್ ಬರಿತೀನಿ. ಸೊ V ಇಂಟು V ಡಿವೈಡೆಡ್ ಬೈ ಆರ್, ದಟ್ ಈಸ್ ಐ ಆಮ್ ಗೆಟಿಂಗ್ V ಇಂಟು V is V ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆ್ಯಸ್ ಇಟ್ ಈಸ್ ಇದೆ. ಇದು ಥರ್ಡ್ ಈಕ್ವೇಷನ್ ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಪವರ್. ಸೊ ಈ ಮೂರು ಇಕ್ವೇಷನನ್ನು ಉಪಯೋಗಿಸಿ ವಿ ಕ್ಯಾನ್ ಫೈಂಡ್ ಔಟ್ ಎಲೆಕ್ಟ್ರಿಕ್ ಪವರ್. ಬೇಸಿಕ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಅಂದರೆ 1 ಕಿಲೋವ್ಯಾಟ್ ಅವರ್. ಸೊ ಕಿಲೋವ್ಯಾಟ್ ಅವರನ್ನು ನಾವು ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ಕೂಡ ನೋಡ್ಬೋದು. ಅಲ್ಲಿ 1 ಯೂನಿಟ್ ಅಂತ ಬರೆದಿರ್ತಾರೆ. ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿರುವಂತಹ 1 ಯೂನಿಟು 1 ಕಿಲೋವ್ಯಾಟ್ ಅವರ್, ಎರಡೂ ಸೇಮ್. 1 ಕಿಲೋವ್ಯಾಟ್ ಅವರ್ ಅಂದರೆ 1000 ವ್ಯಾಟ್ಸ್ ಇಂಟು 360 ಸೆಕೆಂಡ್ಸ್ ಆಗುತ್ತೆ. ದಟ್ ಈಸ್ 3.6 ಇಂಟು 10 ಟು ದ ಪವರ್ ಆಫ್ 6 ಜೌಲ್ಸ್ ಇಲ್ಲಿ ಇದರಲ್ಲಿ ಇರ್ತದೆ. ಸೊ 1 ಕಿಲೋವ್ಯಾಟ್ ಅವರ್ ಇಸ್ 3.6 ಇಂಟು 10 ಟು ದ ಪವರ್ ಆಫ್ 6 ಜೌಲ್ಸ್. ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವೈರಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆದಾಗ, ಅಂದರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಮೂವ್ ಆದಾಗ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಎಲೆಕ್ಟ್ರಾನ್ಸ್ ಮೂವ್ ಆಗ್ತಿರ್ಬೇಕಾದ್ರೆ ಅವು ವೈರಿನ ವಾಲ್ಸಿಗೆ ಮತ್ತು ಇನ್ನೊಂದು ಎಲೆಕ್ಟ್ರಾನ್ ಜೊತೆಗೆ ಕೊಲೈಡ್ ಆಗುತ್ತೆ. ಹೀಗೆ ಕೊಲೈಡ್ ಆಗಬೇಕಾದ್ರೆ ದೇ ಜನ್ರೇಟ್ ಹೀಟ್. ಯಾಕಂದ್ರೆ ನಾವು ಓದಿದ್ವಿ ಫ್ರಿಕ್ಷನ್ ಜನ್ರೇಟ್ಸ್ ಹೀಟ್. ನಾವು ಕೈ ಎರಡನ್ನೂ ಉಜ್ಜಿಕೊಂಡಾಗ ನಾವು ಬಿಸಿ ಹತ್ತತ್ತೆ ನಮ್ಮ ಕೈಗೆ. ಅದೇ ಥರ ಇಲ್ಲಿ ಎಲೆಕ್ಟ್ರಾನ್ಸ್ ಕೊಲೈಡ್ ಆದಾಗ ಹೀಟ್ ಜನ್ರೇಟ್ ಆಗುತ್ತೆ. ವಿ ಹ್ಯಾವ್ ಈವನ್ ಸ್ಟಡಿಡ್ ಅಬೌಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅದರಲ್ಲಿ ಏನು ಹೇಳುತ್ತೆ, ಎನರ್ಜಿ ಕ್ಯಾನ್ ಈದರ್ ಬಿ ಕ್ರಿಯೇಟೆಡ್, ಎನರ್ಜಿನ ಸೃಷ್ಟಿ ಮಾಡಲಿಕ್ಕೂ ಆಗೋದಿಲ್ಲ. ಇಟ್ ಕ್ಯಾನ್ ಈದರ್ ಬಿ ಡಿಸ್ಟ್ರಾಯ್ಡ್, ಅಂದರೆ ನಾಶ ಮಾಡಲಿಕ್ಕೂ ಆಗೋದಿಲ್ಲ. ಬಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಅದೇ ಕಾರಣಕ್ಕೆ ಎಲೆಕ್ಟ್ರಿಕಲ್ ಎನರ್ಜಿ ಮೂವ್ ಆಗಬೇಕಾದ್ರೆ ಇಲ್ಲಿ ಕೊಲ್ಯೂಷನ್ ಮತ್ತು ಫ್ರಿಕ್ಷನ್ನಿಂದ ಏನಾಗುತ್ತೆ, ಹೀಟ್ ಎನರ್ಜಿ ಜನ್ರೇಟ್ ಆಗುತ್ತೆ. ಅಂದರೆ ಹಿಯರ್ ಎಲೆಕ್ಟ್ರಿಕಲ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ದಿಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ when there is flow of electric current, heat will be generated. This itself is called heating effect of electric current. ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ, ಎಷ್ಟು ಹೀಟ್ ಜನ್ರೇಟ್ ಆಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ವಿ ಹ್ಯಾವ್ ಜೌಲ್ಸ್ ಲಾ ಆಫ್ ಹೀಟಿಂಗ್. ಸೊ ಅಕಾರ್ಡಿಂಗ್ ಟು ಜೌಲ್ಸ್ ಲಾ ಆಫ್ ಹೀಟಿಂಗ್, ಇಟ್ ಸೇಸ್ ದ್ಯಾಟ್ heat generated is directly proportional to the square on the current flowing in the conductor, is directly proportional to the resistance offered by the conductor, and is directly proportional to the time of ಕರೆಂಟ್ ಫ್ಲೋ. ಇದನ್ನೇ ನಾವು ಈಕ್ವೇಷನ್ ರೂಪದಲ್ಲಿ ಬರೆದಾಗ H is equal to I square R times of T ಅಂತ ಬರಿತೀವಿ. I square R into T. Here H is heat generated, I is current, R is resistance, and T is time. ಸೊ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಜೌಲ್ಸ್ ಲಾ ಆಫ್ ಹೀಟಿಂಗ್ದು ಕೆಲವೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಇದ್ದಾವೆ. ಅದರಲ್ಲಿ ಒಂದನೇದ್ದು
ದ ಹೀಟ್ ಜನರೇಟೆಡ್ ಬೈ ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಅಂದರೆ ಈ ಎಲೆಕ್ಟ್ರಿಕ್ ಕರೆಂಟ್ ಏನು ಫ್ಲೋ ಆಗ್ತಿರ್ತದಲ್ಲ ಅದರಿಂದ ಜನ್ರೇಟ್ ಆದಂಥ ಹೀಟನ್ನು ಇನ್ನೊಂದು ವಸ್ತುನ ಹೀಟ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಉದಾಹರಣೆಗೆ ವಾಟರ್ ಹೀಟರ್, ಇದನ್ನು ನೀರು ಹೀಟ್ ಮಾಡೋಕ್ಕೆ ಉಪಯೋಗಿಸ್ತೀವಿ. ಐರನ್ ಬಾಕ್ಸ್ ಇಸ್ತ್ರಿ ಮಾಡೋಕ್ಕೆ ಉಪಯೋಗಿಸೋದು, ದೇರ್ ಆಲ್ಸೋ ಹೀಟ್ ಇಸ್ ಜನರೇಟೆಡ್. ಆ್ಯಂಡ್ ಟೋಸ್ಟರ್, ಇದರಲ್ಲಿ ಆಹಾರ ಪದಾರ್ಥನ ಉಪಯೋಗಿಸ್ಲಿಕ್ಕೆ ಹೀಟನ್ನು ಉಪಯೋಗಿಸ್ತೀವಿ. ಸೊ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಈಸ್ ಬಲ್ಬ್. ಅಂದರೆ ಕೆಲವೊಂದು ಫಿಲಾಮೆಂಟ್ಸು ಹೀಟ್ ಆದಾಗ ದೇ ಪ್ರೊಡ್ಯೂಸ್ ಲೈಟ್. ಉದಾಹರಣೆಗೆ ಟಂಗ್ಸ್ಟನ್. ಸೊ ವೆನ್ ದೇ ಗೆಟ್ಸ್ ಹೀಟೆಡ್ ಅಪ್ ಇಟ್ ಪ್ರೊಡ್ಯೂಸ್ ಲೈಟ್. ಟಂಗ್ಸ್ಟನ್ ಫಿಲಾಮೆಂಟಲ್ಲಿ ಹೀಟ್ ಆದಾಗ ಇಟ್ ಪ್ರೊಡ್ಯೂಸ್ ಲೈಟ್. ಇದು ಕೂಡ ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್, ಜೌಲ್ಸ್ ಲಾ ಆಫ್ ಹೀಟಿಂಗ್ದು ಒಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಥರ್ಡ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಸ್ ಎಲೆಕ್ಟ್ರಿಕಲ್ ಫ್ಯೂಸ್. ಈ ಎಲೆಕ್ಟ್ರಿಕ್ ಫ್ಯೂಸಲ್ಲಿ ಏನಾಗುತ್ತೆ, ದ ಫಿಲಾಮೆಂಟ್ ಆಫ್ ದ ಫ್ಯೂಸ್, ಈ ಫ್ಯೂಸ್ನಲ್ಲಿರುವಂಥ ಫಿಲಾಮೆಂಟ್ ಏನಿರುತ್ತಲ್ಲ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಬಹಳ ಕಡಿಮೆ ಇರ್ತದೆ. ಸೊ ನಮಗೆ ಕೊಟ್ಟಿರುವಂತಹ ಲಿಮಿಟ್ಗಿಂತ ಕರೆಂಟ್ ಹೆಚ್ಚು ಹೋಯಿತು ಅಂದರೆ ಹೀಟ್ ಜನರೇಟೆಡ್ ಇನ್ ದ ಫ್ಯೂಸ್ ವೈರ್ ವಿಲ್ ಬಿ ವೆರಿ ಮಚ್ ಹೈ, ದಟ್ ಈಸ್ ಹೈಯರ್ ದೆನ್ ಮೆಲ್ಟಿಂಗ್ ಪಾಯಿಂಟ್. ಮೆಲ್ಟಿಂಗ್ ಪಾಯಿಂಟ್ಗಿಂತ ಹೆಚ್ಚಾಗ್ತದೆ. ಸೊ ಜಾಸ್ತಿ ಹರಿದಾಗ ಮೆಲ್ಟ್ ಆಗಿಬಿಟ್ಟು ದ ವೈರ್ ಫಾಲ್ಸ್ ಆಫ್. ಇದರಿಂದ ಏನಾಗುತ್ತೆ, ಕರೆಂಟ್ ವಿಲ್ ನಾಟ್ ಪಾಸ್ ಫರ್ದರ್, ಕರೆಂಟು ಅಲ್ಲೇ ಸ್ಟಾಪ್ ಆಗ್ತದೆ. ಇಲ್ಲಿ ಹೀಗೆ ಸ್ಟಾಪ್ ಆಗೋದ್ರಿಂದ ವಿ ಕ್ಯಾನ್ ಸೇವ್ ಅವರ್ ಎಲೆಕ್ಟ್ರಿಕಲ್ ಡಿವೈಸಸ್ ಫ್ರಮ್ ಗೆಟಿಂಗ್ ಡ್ಯಾಮೇಜ್ಡ್. ಸೊ ದಿಸ್ ವಾಸ್ ಅಬೌಟ್ practical applications of Joule's law of heating. Friends, I think you have understood and enjoyed learning electricity chapter. Hope you understood and enjoyed. Thank you.